ಬೋನಿಗೆ ಬಿದ್ದ ಚಿರತೆ ನಿಟ್ಟುಸಿರು ಬಿಟ್ಟ ಸಾರ್ಥವಳ್ಳಿ ಗ್ರಾಮಸ್ಥರು. ತಿಪಟೂರು ತಾಲೂಕಿನ ಜನರ ನಿದ್ದೆ ಕದಡಿಸಿದ್ದ ಚಿರತೆ ಕೊನೆಗೂ ಅರಣ್ಯ ಇಲಾಖೆಯ ಬೋನಿಗೆ ಸೆರೆಯಾಗಿರುವ ಘಟನೆ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಸಾರ್ಥವಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕಳೆದ ಹಲವು ದಿನಗಳಿಂದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸಂಚರಿಸಿ ಜನರಲ್ಲಿ ಭೀತಿ ಉಂಟು ಮಾಡುತ್ತಿದ್ದ ಚಿರತೆ ಸಾರ್ಥವಳ್ಳಿ ಗ್ರಾಮದ ತೋಟದ ಬದಿಯಲ್ಲಿ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ಬಿದ್ದಿದೆ. ಚಿರತೆ ಬೋನಿಗೆ ಬಿದ್ದಿರುವ ವಿಷಯ ತಿಳಿಯುತ್ತಿದ್ದಂತೆಯೇ ಗ್ರಾಮಸ್ಥರು ಸ್ಥಳಕ್ಕೆ ಆಗಮಿಸಿ ನೋಡಲು ಜಮಾಯಿಸಿದ್ದರು. ಈ ಚಿರತೆ ಕೆಲವು ದಿನಗಳ ಹಿಂದೆ ಸಾರ್ಥವಳ್ಳಿ ಗ್ರಾಮದ ನಿವಾಸಿ ಲೋಕೇಶ್ ಅವರ ಸಾಕಿದ ಮೇಕೆಯ ಮೇಲೆ ದಾಳಿ ನಡೆಸಿದ್ದರಿಂದ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿತ್ತು. ಚಿರತೆಯ ಸಂಚಾರದಿಂದಾಗಿ ರಾತ್ರಿ ವೇಳೆಯಲ್ಲಿ ಜನರು ಹೊರಗೆ ಹೋಗಲು ಸಹ ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ತೋಟದ ಬದಿಯಲ್ಲಿ ಬೋನು ಇಟ್ಟು ಚಿರತೆಯನ್ನು ಸೆರೆ ಹಿಡಿಯುವ ಕ್ರಮ ಕೈಗೊಂಡಿದ್ದರು. ಇದೀಗ ಆ ಬೋನಿಗೆ ಗಂಡು ಚಿರತೆ ಸೆರೆಯಾಗಿದ್ದು ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಚಿರತೆಯನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಿದ್ದಾರೆ. ಆದರೆ ಈ ಪ್ರದೇಶದಲ್ಲಿ ಇನ್ನೂ ಹೆಣ್ಣು ಚಿರತೆ ಹಾಗೂ ಮರಿ ಚಿರತೆಗಳು ಇರುವ ಸಾಧ್ಯತೆ ಇದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಆದ್ದರಿಂದ ಅರಣ್ಯ ಇಲಾಖೆ ಇನ್ನಷ್ಟು ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಚಿರತೆ ಸೆರೆ ಸಿಕ್ಕ ಹಿನ್ನೆಲೆಯಲ್ಲಿ ಸಾರ್ಥವಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಜನರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ವರದಿ ಮಂಜುನಾಥ್ ಡಿ, AR ನ್ಯೂಸ್, ತಿಪಟೂರು. ಇದು AR ನ್ಯೂಸ್ ಚಾನೆಲ್. ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿ ಅಲ್ಲ, ವಾಸ್ತವ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಅದು ಜೀವ ಭಯ. ಅದಕ್ಕೆ ಲಾಕ್ ಹಾಕ್ಯಂಡಲೆ ಮ್ಯಾಗ್ಲಿಂದವ ಆ ಕಡೆಗೆ ಒಳಿಕೆ ಒಂದ್ ಪ್ಲೇಟ್ ಕೊಟ್ಟಿರ್ತಾನೆ. ಆ ಒಳಿಕ್ ಹೋಗಿ ನೋಡ, ಆ ಪ್ಲೇಟ್ ತುಳಿತಿದ್ದಂಗೆ ಇದು ದಡಾರ ಬೀಳುತ್ತೆ. ಮ್ಯಾಗ್ಲಿಂದ ಪ್ಲೇಟ್ ಬೀಳುತ್ತೆ. ಅದು ಪ್ಲೇಟ್ ಮ್ಯಾಕ್ ಹೋಯ್ತೆ. ಆ ಪ್ಲೇಟ್ ಮ್ಯಾಕ್ ಇದು ಮೆಡ್ಲಕ್ ಹೋಗ್ಯಾನೆ. ಆ ಪ್ಲೇಟ್ ತುಳಿತಿದ್ದಂಗೆ ನಾಯಿ ತಕ್ಕ ಹೋಗಿ ಆ ಪ್ಲೇಟ್ ತುಳಿತಿದ್ದಂಗೆ ದಡಾರ ಮ್ಯಾಗ್ಲಿಂದ ಬೀಳುತ್ತೆ.